ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತ. ವಿರಾಟ್ ಕೊಹ್ಲಿ ಶತಕ ಬಡಿದ್ರು. ಈಗ ಸೆಮಿಫೈನಲ್ಗೆ ಬಂದಿದ್ದಾರೆ. ಇವತ್ತು ಆಡಿದ್ರೆ 300 ಒನ್ ಡೇ ಅಥವಾ ಏಕದಿನ ಅಥವಾ ಒಂದು ದಿನದ ಕ್ರಿಕೆಟ್ನಲ್ಲಿ ಆಡಿದ ಶ್ರೇಯಸ್ ಇವ್ರದ್ದಾಗ್ತದೆ. ಯಾಕಂದ್ರೆ 300ಕ್ಕೂ ಹೆಚ್ಚು ಒನ್ ಡೇಗಳು ಆಡಿದವರೆಲ್ಲ ಹೆಚ್ಚು ಕಡಿಮೆ ಎಲ್ಲ ಭಾರತೀಯರಿದ್ದಾರೆ. ಆ ಭಾರತೀಯರ ಜೊತೆಗೆ ಇವರು ಒಬ್ಬರು ಸೇರ್ಕೊಂಡ್ಬಿಟ್ಟು ಬಿಡ್ತಾರೆ. ಯಾಕಪ್ಪ ಅಂದ್ರೆ ಈ ಹಿಂದಾದವರು ಸಚಿನ್ ತೆಂಡೂಲ್ಕರ್ ಅವರು, ರಾಹುಲ್ ದ್ರಾವಿಡ್ರು, ಮೊಹಮ್ಮದ್ ಅಜರುದ್ದೀನ್ ಅವರು, ಸೌರವ್ ಗಂಗೂಲಿ ಅವರು, ಯುವರಾಜ್ ಸಿಂಗ್ ಅವರು, ಅವ್ರ ಜೊತೆ ಇವರು 300 ಒನ್ ಡೇಗಳನ್ನ ಆಡಿದಂಥ ಶ್ರೇಯಸ್ ಇವ್ರದ್ದಾಗ್ತದೆ. ಇರಲಿ, ಯಾಕಂದ್ರೆ ಈ ಸಾಧನೆ ಏನು ಸಣ್ಣದಲ್ಲ. ನಿರಂತರವಾಗಿ ತಮ್ಮ ಶಕ್ತಿನ ಉಳಿಸ್ಕೊಂಡ್ಬರ್ಬೇಕು, ಆಡ್ತಾ ಇರಬೇಕು, ಸೆಲೆಕ್ಷನ್ ಆಗ್ತಾ ಇರಬೇಕು. ಇದು ಸಣ್ಣದ ಸಾಹಸ ಅಲ್ಲ. ಒಮ್ಮೆ ಏನೋ ಗೆದ್ದು ಒಳಗೆ ಹೋಗೋದಷ್ಟೇ ಅಲ್ಲ, ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಒಂದು ಆರೋಗ್ಯ, ಒಂದು ಬುದ್ಧಿ ಚಾಕಚಕ್ಯತೆ, ಜೊತೆಗೆ ದಿಟ್ಟತನ ಎಲ್ಲರೂ ನೋಡ್ಕೋಬೇಕಾಗ್ತದೆ. ಶರೀರದ ಹಿಡಿತ ಇವೆಲ್ಲವೂ ಬೇಕು. ಅಂದಾಗ ಒಬ್ಬ ಆಟಗಾರ ಒಂದು ವಿಶ್ವ ಮಟ್ಟದ ಆಟಗಾರ ಆಗಲಿಕ್ಕೆ ಸಾಧ್ಯತೆ. ಆ ಮಟ್ಟದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಹತ್ತಾ ಇರೋದು ಭಾಳ ಮುಖ್ಯ. ಇನ್ನು ಆಟದ ಬಗ್ಗೆ ಹೇಳಬೇಕಾದ್ರೆ ಸೆಮಿಫೈನಲ್ಗೆ ಬಂದದ. ಸೆಮಿಫೈನಲ್ದಲ್ಲೇ ಯಾರ್ಯಾರಿಗೆ ಆಗ್ತದೆ ನೋಡೋಣ. ವಿಶೇಷವಾಗಿ ಆಸ್ಟ್ರೇಲಿಯಾ ಅದು ದಕ್ಷಿಣ ಆಫ್ರಿಕಾ ಈಗಾಗಲೇ ಬಂದಿದ್ದಾವೆ ಸೆಮಿಫೈನಲ್ಗೆ. ಅವರಿಬ್ಬರೊಳಗೆ ಯಾರು ಗೆಲ್ತಾರ ಅವ್ರು ಫೈನಲ್ದಾಗ ಆಟ ಆಡ್ತಾರೆ. ಈ ನಮ್ಮ ಸೆಮಿಫೈನಲ್ದಲ್ಲಿ ನಾವು ನ್ಯೂಜಿಲೆಂಡ್ ಜೊತೆಗೆ ಈಗ ಕಾದಾಟದ. ಇದು ಒಂದು ಮನೆ ಬಿಡುಗುಸ್ತಿದ್ದಂಗೆ ರೀ. ಬಿಡುಗುಸ್ತಿ ಅಂದ್ರೆ ಏನು, ಇಬ್ಬರು ಸೆಲೆಕ್ಷನ್ ಆಗಿದ್ದಾರೆ ಸೆಮಿಫೈನಲ್ಗೆ, ಇಬ್ಬರು ಹೋಗ್ತಾರೆ. ಆದರೆ ಇವರಿಬ್ಬರು ಫೈನಲ್ಗೆ ಯಾರು ಹೋಗ್ತಾರೆ ಅನ್ನೋದು ಇವತ್ತು ನಿರ್ಧಾರ ಆಗ್ತದೆ. ಆಗಲಿ, ಅವರವರ ಶ್ರಮ, ಅವರವರ ಹೋರಾಟ ಅದೆಲ್ಲ ಆಗ್ಬೋದು. ಈಗ ನಾವು ಮುಖ್ಯವಾಗಿ ಮಾತನಾಡಲಿಕ್ಕೆ ತೆಗೆದುಕೊಂಡಿದ್ದೇನಪ್ಪ ಅಂದರೆ ಇಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅವರು ಬದಲಾಗಿ ವಿರಾಟ್ ಕೊಹ್ಲಿ ಅವರು 300 ಏಕದಿನ ಪಂದ್ಯಗಳನ್ನು ಆಡಿದ ವ್ಯಕ್ತಿಗಳು ಆಗ್ತಾರೆ. ಈಗ ನಿಮಗೆ ಹೇಳಿದಾಗ ಸಚಿನ್ ತೆಂಡೂಲ್ಕರು 1989ರಿಂದ 2012 ಅವಧಿವರೆಗೆ ಇದ್ದರವರು. ಅದರಲ್ಲೇ 463 ಪಂದ್ಯಗಳನ್ನ ಆಡಿದ್ದಾರೆ. ಇನ್ನೂ ದೂರದ ಇನ್ನು 163 ಪಂದ್ಯಗಳು ಅಥವಾ